ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋಂಥ ಡಿಸೈನ್ ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿರೋಂಥದ್ದು, ಯಾರಾದರೂ ಹಾಕ್ಬೋದು, ತುಂಬ ಈಸಿಯಾಗಿದೆ. ಇಲ್ಲಿ ನಾನು ಬಾಟಲ್ ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ ಡಲ್ ಆಗಿ ಕಾಣ್ತಾ ಇದೆ, ಬಟ್ ನಾನಿಲ್ಲಿ ಬಾಟಲ್ ಗ್ರೀನ್ ಕಲರ್ ತೊಗೊಂಡಿರೋದು. ಬಟ್ಟೆಗೆ 2 ಸರಿ ದಾರ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 1 2 3 4 ಚೈನ್ ಆದರೂ ಹಾಕ್ಬೋದು. ಇಲ್ಲಿ ನೀವು 5 ಚೈನ್ ಆದರೂ ಹಾಕ್ಬೋದು ಕುಚ್ಚು ಕಟ್ಟೋ ಜಾಗದಲ್ಲಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. 1 2 ಲಾಕ್ ಆದಮೇಲೆ 4 ಚೈನ್ ಹಾಕಿ ಲಾಕ್ ಹಾಕಿದ್ಮೇಲೆ 2 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಹಾಕಿದ್ಮೇಲೆ ಸೂಜಿ ಮೇಲೆ 2 ಸರಿ ದಾರ ತಗೋಬೇಕು. ತೊಗೊಂಡ್ಬಿಟ್ಟು ಒಂದು 3 to 4 ಚೈನ್ ಅಷ್ಟು ಗ್ಯಾಪ್ನೊಳಗಡೆಗೆ ಹೋಗಿ ಬಟ್ಟೆಗೆ ತೂರಿಸಿ ದಾರನ ತಂದುಬಿಟ್ಟು ಟ್ರಿಬಲ್ ಕ್ರೋಶೆನ ಹಾಕಬೇಕು. ಈ ಥರ ತುಂಬ ದೂರ ಬೇಡ, ಒಂದು 3 ಚೈನ್ ಅಥವಾ 4 ಚೈನ್ ಅಷ್ಟು ಗ್ಯಾಪ್ ಇದ್ದರೆ ಸಾಕು. ಮತ್ತು 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತಗೋಬೇಕು. ಈ ಥರ ನೋಡಿ, ಆ ಕಂಬದೊಳಗಡೆ ಹೋಗಿ ದಾರ ತರಬೇಕು. ಹಾಗೆ ಕೈನಲ್ಲಿ ಇಟ್ಕೋಬೇಕು. ಈ ಥರ ತರಬೇಕು. 4 ಸರಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಅಂದರೆ 4 ಟೈಮ್ಸು ಆ ಥರ ಸೂಜಿ ಮೇಲೆ ದಾರ ಇಟ್ಕೊಂಡು ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಮಾಡಿ ಎಲ್ಲ ಸೇರಿಸಿ ಹೊರಗಡೆ ತಂದುಬಿಟ್ಟು ಒಂದು ಲಾಕ್ ಹಾಕಬೇಕು. ಈ ಥರ ಪಫಿ ಡಿಸೈನ್ ಬರುತ್ತೆ. ಸೂಜಿ ಮೇಲೆ 2 ಸರಿ ದಾರ ತಗೋಬೇಕು. ಮೊದಲೇ ಕಂಬ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಮತ್ತೆ ಕಂಬ ಹಾಕಿಬಿಟ್ಟು ತ್ರಿಬಲ್ ಕ್ರೋಶೆ ಹಾಕಿ ಈಗ 2 ಚೈನ್ ಹಾಕಬೇಕು. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡ್ಬಿಟ್ಟು ಈ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಇಟ್ಕೋಬೇಕು. ಹಾಗೆ ಕೈನಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು 4 ಸರಿ ಈ ಥರನೇ ಪಫಿ ಡಿಸೈನ್ ಬರೋಕ್ಕೆ ಈ ಥರ 4 ಟೈಮ್ಸು ನಾವು ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಎಲ್ಲ ಸೇರಿಸ್ಕೊಂಡು ದಾರನ ಈ ಥರ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದು ಒಂದು ಲಾಕ್ ಮಾಡಬೇಕು. ತುಂಬ ಈಸಿಯಾಗಿದೆ. ಬಿಗಿನರ್ಸ್ ಹಾಕ್ಬೋದು. 2 ಸರಿ ಟ್ರೈ ಮಾಡಿ ನೋಡಿ. ಕ್ಲೀನಾಗಿ ಸಿಂಗಲ್ ಸ್ಟೆಪ್ನಲ್ಲೇ ಹಾಕ್ಬೋದು. ಪ್ರೈಸ್ ಬಂದು ನೀವು ಇದಕ್ಕೆ 250 to 350ವರೆಗೂ ಚಾರ್ಜ್ ಮಾಡ್ಬೋದು. ಯಾವುದೇ ಬೀಡ್ಸ್ನ ನಾನು ಯೂಸ್ ಮಾಡಿಲ್ಲ. ಬೀಡ್ಸ್ ಬೇಕು ಅಂದರೆ ಒಂದು ಈ ಥರ ಪಫಿ ಡಿಸೈನ್ ಆದಮೇಲೆ ನೋಡಿ, ಒಂದು ಪಫ್ ಡಿಸೈನ್ ಆದಮೇಲೆ ನೀವು ಏನು ಲಾಕ್ ಮಾಡ್ತಿರಲ್ಲ, ಲಾಕ್ ಮಾಡಿದ್ಮೇಲೆ ಒಂದು ಬೀಡನ್ನ ಸ್ಮಾಲ್ ಸೈಜ್ ಬೀಡ್, ತುಂಬ ದೊಡ್ಡದು ಬೇಡ, ಸ್ಮಾಲ್ಸ್ ನೋಡಿ. ಈ ಥರ ಲಾಕ್ ಆದಮೇಲೆ ಒಂದು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಆರ್ಚಿಗೆ ಹಾಕೋಂಥ ಬೀಡನ್ನ ಒಂದು ಸ್ಮಾಲ್ ಸೈಜ್ನ ಹಾಕ್ಬಿಟ್ಟು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಬೇಡ ಬೀಡ್ಸು ಅನ್ನೋರು ಈ ಥರ ಪ್ಲೇನ್ ಹಾಕ್ಬೋದು. ಇನ್ನೊಂದು ಬಂದು ಏನಂದರೆ, ನಾವು ಏನು ಸ್ಟಾರ್ಟಿಂಗ್ ನಾನು ಹಾಕಿದ್ನಲ್ಲ 4 ಚೈನ್ ಹಾಕಿದ್ನಲ್ಲ, ಆ 4 ಚೈನ್ ಪಕ್ಕದಲ್ಲಿ ಫಸ್ಟಿಗೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು 4 ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಹಾಕಿಬಿಟ್ಟು ಈ ಏನು ಡಿಸೈನ್ ತೋರಿಸ್ತಾ ಇದ್ದೀನಲ್ಲ ಇವಾಗ, ಆ ಥರನೇ ಕಂಟಿನ್ಯೂ ಅದನ್ನು ಮಾಡ್ಕೋಬೋದು. ಒಂದು ಸ್ವಲ್ಪ ವೇರಿಯೇಷನ್ ನಿಮಗೆ ಒಂದು ಐಡಿಯಾ ಬರಬೇಕು, ಯಾವ ಥರ ಚೇಂಜ್ ಮಾಡ್ಕೋಬೋದು ಅಂತ 1-2 ಸರಿ ಹಾಕಿ ನೋಡಿದರೆ ಅದರಲ್ಲಿ ವೇರಿಯೇಷನ್ ಮಾಡಿಕೊಂಡ್ರೆ ಅದೇ ಒಂದು ಹೊಸ ಡಿಸೈನ್ ಆಗುತ್ತೆ. ಇದೇ ಥರ ನಾನಿಲ್ಲಿ ಟೋಟಲಾಗಿ 5 ಪಫಿ ಡಿಸೈನ್ಸ್ಗಳನ್ನ ಹಾಕ್ತಿದ್ದೀನಿ. 5 ಹಾಕ್ತೀನಿ. ಇದಕ್ಕಿಂತ ಜಾಸ್ತಿ ಹಾಕಿದರೆ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ 5 ಆದರೆ ಸಾಕು. ಒಂದೊಂದು ಬೀಡನ್ನ ಹಾಕೋದ್ರಿಂದ ಇನ್ನೂ ಕರೆಕ್ಟಾಗಿ ಸ್ಟಿಫಾಗಿ ಕೂರುತ್ತೆ. ಆ ಥರನೂ ಮಾಡ್ಕೋಬೋದು. ಎಲ್ಲ ದಾರನೂ ಹೊರಗೆ ತಂದು ಒಂದು ಲಾಕ್ ಆದಮೇಲೆ ನೋಡಿ ಇಷ್ಟಿದೆ, ಸ್ಮಾಲ್ ಆರ್ಚ್ ಬರುತ್ತೆ, ಸಿಂಗಲ್ ಸ್ಟೆಪ್ ಆಗುತ್ತೆ. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ, ಸ್ವಲ್ಪ ಒಳಗಡೆಗೆ ಒಂದು 3 ಚೈನ್ ಅಷ್ಟು ಗ್ಯಾಪ್ ನೋಡಿ, ಇಲ್ಲಿ ಇದೆಲ್ಲ 3 ಚೈನ್ ಅಷ್ಟು ಗ್ಯಾಪ್ನೊಳಗಡೆಗೆ ಈ ಆರ್ಚ್ನ ನಾನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ನೋಡಿ ತೋರಿಸ್ತೀನಿ. ಇವಾಗ ತುಂಬ ಸ್ಮಾಲ್ ಸೈಜು ಡಿಸೈನ್ ಇರುತ್ತೆ ನೋಡಿ. ಇವಾಗ ಆರ್ಚಿಗೆ ನಾವು ಸ್ಟಾರ್ಟಿಂಗ್ ಮಾಡುವಾಗ ಲಾಕ್ ಮಾಡಿದ್ವಲ್ಲ 2, ಒಂದು ಆರ್ಚಿಗೆ ಲಾಕ್ ಆಯ್ತು. ಇವಾಗ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ ನಾನು. ಇವಾಗ ಒಂದು ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಹಾಕ್ಬಿಟ್ಟು ಇವಾಗ 4 ಚೈನ್ ಹಾಕ್ತೀನಿ. 1 2 3 4 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು ಅದ್ರ ಪಕ್ಕದಲ್ಲಿ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಟು. ಈ 2 ಸಿಂಗಲ್ ಕ್ರೋಶೆಟ್ ಹಾಕ್ತೀನಲ್ಲ, ಅದ್ರ ಬದಲು ನೀವು ಒಂದು ಬೀಡನ್ನ ಆ್ಯಡ್ ಮಾಡ್ಬೋದು. ಆ ಥರನೂ ಮಾಡ್ಬೋದು. ನೋಡಿ ಈ ಥರ ಕಾಣುತ್ತೆ ಡಿಸೈನು. ತುಂಬ ಡಲ್ಲಾಗಿ ಕಾಣ್ತಾ ಇತ್ತು, ಸ್ವಲ್ಪ ನಾನು ಬ್ರೈಟ್ ಮಾಡ್ಕೊತಾ ಇದ್ದೀನಿ. ಬಟ್ ಬಾಟಲ್ ಗ್ರೀನ್ ಇರೋದ್ರಿಂದ, ಮಳೆ ಮಾಡಾಗಿರೋದ್ರಿಂದ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ ಅಷ್ಟೇ. ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 3 ಚೈನ್ ಅಷ್ಟು ಗ್ಯಾಪಿಗೆ ಹೋಗಿ ಬಟ್ಟೆಗೆ ತೋರಿಸಿ ದಾರ ತಂದುಬಿಟ್ಟು
ಎರಡರಿಂದ ಒಂದು, ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಹಾಕಿಬಿಟ್ಟು 2 ಚೈನ್ ಹಾಕಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಆ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದು ಹಾಗೇನೆ ದಾರನ ಕೈನಲ್ಲಿ ಇಟ್ಕೋಬೇಕು. ಕಂಬ ಹಾಕೋದು ಬೇಡ. ನೋಡಿ ಈ ಥರ 4 ಟೈಮ್ಸು ಪಫಿ ಡಿಸೈನ್ ಬರೋಕ್ಕೆ 4 ಟೈಮ್ಸ್ ಈ ಥರನೇ ನಾವು ಸೂಜಿನ ಮೇಲೆ ದಾರನ ಈ ಥರ ರೆಡಿ ಮಾಡಿ ಇಟ್ಕೊಂಡು ಸೂಜಿಯಿಂದ ಒಳಗಡೆ ದಾರ ತಂದುಬಿಟ್ಟು ಒಂದು ಲಾಕ್ ಮಾಡಬೇಕು. ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡೋಗ್ಬಿಟ್ಟು ಅದೇ ಪಾಯಿಂಟಿಗೆ ಮತ್ತೆ ಕಂಬಗಳನ್ನ ಹಾಕಿ ಅದನ್ನೇ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು. ಇದು ಏನಿಲ್ಲ ಅಂದ್ರೆ 1-2 ಅವರ್ಸ್ನಲ್ಲಿ ಈ ಡಿಸೈನ್ನ ಹಾಕ್ಬಿಟ್ಟು ನೀವು ಕುಚ್ಚು ಕಟ್ಕೊಡ್ಬೋದು. ತುಂಬ ಫಾಸ್ಟಾಗಿ ಹಾಕೋರು ಬಿಗಿನರ್ಸ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಟ್ರೈ ಮಾಡಿದರೆ ಅವರು ಸಹ ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ದಿನ ಅವರೂ ಸಹ ಹಾಕ್ಬೋದು. 4 ಸರಿ ಈ ಥರ ತೊಗೊಂಡು ಎಲ್ಲ ಸೇರಿಸಿ ದಾರ ಹೊರಗೆ ತಂದು ಒಂದು ಲಾಕ್. ಇದೇ ಥರನೇ ನಾನು ಫುಲ್ಲು ಒಂದು 5 ಇಲ್ಲಿ ಫಸ್ಟಿಗೆ ಹಾಕಿದ್ನಲ್ಲ ಆ ಆರ್ಚ್ ಥರನೇ ಕರೆಕ್ಟಾಗಿ ಹಾಕ್ಬಿಟ್ಟು ಇಲ್ಲಿನೂ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ ಒಂದು 3 ಚೈನ್ ಅಷ್ಟು ಗ್ಯಾಪಿಗೆ ಮತ್ತೆ ಈ ಆರ್ಚ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಮತ್ತೆ 2 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ನಾನಿಲ್ಲಿ ಸ್ಯಾಂಪಲ್ ಪೀಸ್ ತೋರಿಸ್ತಾ ಇರೋದ್ರಿಂದ 4 ಚೈನ್ ಹಾಕಿ ಲಾಸ್ಟಿಗೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ದಾರನ 1-2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿಬಿಟ್ಟು ನಾನು ಆ ದಾರನ ಕುಚ್ಚು ಕಟ್ತೀವಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೋಬೋದು. ಸ್ವಲ್ಪ ಲೆಂತಿ ಬಿಟ್ಕೊಂಡು ಬೇಡ ಅಂದರೆ ಕಟ್ ಮಾಡಿಬಿಟ್ಟು ಅಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ನೀವು ಟ್ರಿಮ್ ಮಾಡ್ಕೋಬೋದು. ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂದ್ಗಡೆ ಬ್ಯಾಕ್ ಸೈಡ್ ಅಂಟಿಸ್ಕೊಂಡ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ. ನೋಡಿ ಇಲ್ಲಿ ನಾನು ಗ್ರೀನ್ ಇರೋದ್ರಿಂದ ಪಿಂಕ್ ಕಲರ್ನಲ್ಲಿ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಇವಾಗ ಬಾಟಲ್ ಗ್ರೀನು ಪಿಂಕು, ರಾಮ ಗ್ರೀನು ಪಿಂಕ್ ಕಾಂಬಿನೇಷನ್ ಸ್ಯಾರೀಸ್ ತುಂಬ ಇರುತ್ತೆ. ಅಂಥದಕ್ಕೆ ಈ ಡಿಸೈನ್ನ ನೀವು ಸಿಂಪಲ್ಲಾಗಿ ಹಾಕ್ಕೊಡ್ಬೋದು. ನಾನಿಲ್ಲಿ 137 ದಾರನ ಕುಚ್ಚು ಕಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ಡಿಸೈನ್ ಇಷ್ಟ ಆಗಿದ್ರೆ ವಿತೌಟ್ ಬೀಡ್ ಬೇಕು ಡಿಸೈನ್ ಅನ್ನೋರಿಗೆ ಈ ಡಿಸೈನ್ನ ನೀವು ಚೂಸ್ ಮಾಡಿಕೊಡ್ಬೋದು. ಹಾಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು 2ರಿಂದ 1 ಕಟ್ಬೋದು ಕುಚ್ಚು, 3ರಿಂದ 1 ಕುಚ್ಚು ಕಟ್ಬೋದು. ಈ ಥರನೂ ಮಾಡ್ಕೋಬೋದು. 1 ಪಕ್ಕ 1 ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಇದಕ್ಕೆ ಚಾರ್ಜ್ ಬಂದು ನೀವು 250ಇಂದ 350ವರೆಗೂ 350 ಅಂದರೆ ಬೀಡ್ಸ್ ಹಾಕಿದರೆ 350 ಚಾರ್ಜ್ ಮಾಡ್ಬೋದು. ಇಲ್ಲಾಂದರೆ 300 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.